ಅಂದರೆ ನಮ್ಮ ಬ್ಲಡ್ಡೇ 1924ರಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದವರು ಅದೆವು, ಸಮಾಜ ಸೇವೆಯೂ ಮಾಡ್ತಾಯಿದ್ವು, ಎಲ್ಲತ್ರೊಳಗೆ ನಾವು ಗುರುತಿಸ್ಕೊಂಡಿದ್ದೀವಿ. ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆದರೂ ಸಹ ಕೇವಲ ಕೆಲವೇ ಜನ ಅಲ್ಪಸಂಖ್ಯಾತರನ್ನು ನಾಮನಿರ್ದೇಶನ ಮಾಡಿದ್ದು ಕಂಡು ಬರ್ತದೆ. ಈ ಕಿತ್ತೂರು ಕರ್ನಾಟಕಕ್ಕೆ ಇಲ್ಲಿವರೆಗೂ ಯಾವುದೇ ಒಂದು ನಾಮನಿರ್ದೇಶನ ಲಭಿಸದೇ ಇದ್ದಾಗ ಇಂಥವ್ರು ನೇಮಕ ಮಾಡಿದಾಗ ಅಲ್ಲಿ ಅಲ್ಪಸಂಖ್ಯಾತ ಜನರಿಗೆ ಅನುಕೂಲ ಆಗುತ್ತೆ ನಾವು ಇವತ್ತು ಹೇಳ್ಬೋದು. ಒತ್ತಿ ಮುಸ್ಲಿಂ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನು ಬೆಂಬಲಿಸೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಅಸಂತುಷ್ಟತೆ ಒಂದು ಕಾಣಿಬರ್ತಾ ಇದೆ. ನಮ್ಮನ್ನು ಎಲ್ಲೇ ಇವರು ನೆಗ್ಲೆಕ್ಟ್ ಮಾಡಿದ್ದಾರೆ, ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಅಂತಕ್ಕಂಥ ಒಂದು ವಿಷಯ ಅಲ್ಲೆಲ್ಲಿ ಬರ್ತಾ ಇದೆ. ಇದು ಸುಳ್ಳು ಸುದ್ದಿ. ಆ ಥರ ನಾವೇನೂ ಮಾಡೋದಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಅವಕಾಶ ಕೊಡ್ತೀವಿ ಅಂತಕ್ಕಂಥ ಒಂದು ಈ ಸಲ ಅದನ್ನು ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಅವ್ರಿಗಿದೆ, ಒಂದು ಅವಕಾಶ ನಮಗೂ ಇದೆ. ನಮಗೂ ಸಹ 50 ವರ್ಷಗಳಿಂದ ನಾವು ಭಾಳ ಹಿಂದೆ ಇದ್ದೀವಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ. ಯಾಕಂದರೆ ನಮಗೆ ಬೇರೆದವರ ಜೊತೆಗೆ ಪೈಪೋಟಿ ಮಾಡಲಿಕ್ಕೆ ಇರ್ತಕ್ಕಂಥ ಅಂದರೆ ಮನಿ ಪವರ್ ಆ್ಯಂಡ್ ಮಸಲ್ ಪವರ್ ಅಂತಾರಲ್ಲ, ಅವೆರಡೂ ಇಲ್ಲ ನಮ್ಮ ಕಡೆ. ಮೆರಿಟ್ ಮೇಲೆ ಅಂತೀವಲ್ಲ, ಮೆರಿಟ್ ಬೇಸ್ಡ್ ಪ್ರಮೋಷನ್ ಏನಾದರೂ ಸಿಗಬೇಕಾಗಿದ್ದರೆ ನಮ್ಮ ಒಂದು ಸಮಾಜಕ್ಕೆ ಸಲ್ಲಿಸಿದಂಥ ಸೇವೆ ಮೇಲೆ ಏನಾದರೂ ಗುರುತಿಸ್ಕೊಳ್ಬೇಕಾಗಿದ್ರೆ ನಮ್ಮ ಈ ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯದಲ್ಲಿ ಅಲ್ಪಸಂಖ್ಯಾತರಲ್ಲಿ ನಜೀರ್ ಸಾಹೇಬ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹೇಳಿದರೆ ಅದು ಅಸಮಂಜಸ ಆಗಲಿಕ್ಕಿಲ್ಲ. 1995ರಿಂದ ಸ್ಟಿಲ್ ಇಲ್ಲಿಯವರೆಗೆ ಅಬುಲ್ ಕಲಾಂ ಆಜಾದ್ ಕಾಲೇಜ್, ನಮ್ಮದು ಕೋಆಪರೇಟಿವ್ ಸೊಸೈಟಿ ಇದೆ ಗೋಕಾಕ್ನಲ್ಲಿ, ಭಾಳ ಹಳೆಯದು. 1963ರಲ್ಲಿ ಅದು ಸ್ಥಾಪನೆ ಆಗಿದ್ದು. ಆ ಥರದ್ದು ಚೇರ್ಮನು ಸ್ಟಿಲ್ ನಾವು 30 ವರ್ಷದಿಂದ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಇನ್ನೂ ಅವ್ರಿಗೂ. ಎರಡನೇದು ಅಮಾನತ್ ಕೋಆಪರೇಟಿವ್ ಸೊಸೈಟಿ, ದೊಡ್ಡ ಸೊಸೈಟಿ ಇದೆ ಗೋಕಾಕ್ನಲ್ಲಿ. ಅದರದ್ದು 13 ವರ್ಷ ನಾನು ಚೇರ್ಮನ್ ಆಗಿ ಒಂದು ಕಟ್ಟಡವನ್ನು ಕಟ್ಟಿ ನಾನು ಇನ್ನೂವರೆಗೂ ಡೈರೆಕ್ಟರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಸಮಾಜ ಸೇವೆಯಲ್ಲಿ ಅಂತೂ ನಾನು 40 ವರ್ಷದಲ್ಲಿ ಸಮಾಜ ಸೇವೆ ಮಾಡ್ತಾಯಿದ್ದೀನಿ. 2 ಸರಿ ಕೌನ್ಸಿಲು, ನಗರಸಭೆ ಅಧ್ಯಕ್ಷನಾಗಿ, ಪಕ್ಷ ಏನು ನನಗೆ ಕೆಲಸ ಕೊಟ್ಟಿದ್ದು 1998ರಲ್ಲಿ ಆರ್ಗನೈಜಿಂಗ್ ಸೆಕ್ರೆಟ್ರಿ ಯೂತ್ದು ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಮತ್ತು 14 ವರ್ಷ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಸಮಾಜ ಸೇವೆಯನ್ನು ಮಾಡಿದ್ದೀನಿ. ಇನ್ನೂ ನಂತರ ಡಿಸ್ಟಿಕ್ ಪ್ಲ್ಯಾನಿಂಗ್ ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ. ಅನೇಕ ಸಂಘ ಸಂಸ್ಥೆಯಲ್ಲಿ ಸಹಕಾರದೊಳಗೆ ನನಗೆ ಎಲ್ಲ ಸಮಾಜದವರ ಬಹಳ ನನಗೆ ಬಾಂಧವ್ಯವೂ ಇದೆ ಮತ್ತು ಎಲ್ಲರೂ ನನಗೆ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅದನ್ನು ಕೇಳಬೇಕಪ್ಪ ಅಂತಂದರೆ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ಎಲ್ಲ ಸಮಾಜ ಆಯ್ತು, ಸಹಕಾರ ಆಯ್ತು, ಶೈಕ್ಷಣಿಕವಾಗಾಯ್ತು, ಎಲ್ಲನೂ ಆಗಿದೆ, ನನಗೆ ಕೊಡಬೇಕಂತ ಹೇಳಿ ಅವರಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಈ ಸರಿ ನಾನು ಅರ್ಜಿ ಹಾಕ್ತಾಯಿದ್ದೀನಿ. 1924ರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಅವರು ಪ್ರಮುಖ ಪಾತ್ರ ವಹಿಸಿದರು. ಲೋಕಮಾನ್ಯ ತಿಲಕ್ ಸಾಹೇಬರಿಗೆ ತರಲಿಕ್ಕೆ ಅವ್ರನ್ನು ಮಹಾತ್ಮ ಗಾಂಧೀಜಿಯವರು ಒಂದು ರೆಸ್ಪಾನ್ಸ್ ಕೊಟ್ಟ ಪ್ರಕಾರ ಅವ್ರನ್ನ ಕರೆಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಂತರ ನಮ್ಮಲ್ಲಿ ಪಾಶ್ಚಾಪುರ ಅರ್ಬನ್ ಕೋಆಪ್ರೇಟಿವ್ ಅಂಥೇಳಿ ನಮ್ಮ ಅಜ್ಜಿಯವರು ಇಂಡಸ್ಟ್ರಿಯಲ್ ಕೋಆಪ್ರೇಟಿವ್ ಬ್ಯಾಂಕ್ ಅಂಥೇಳಿ ಅದರ ಫೌಂಡರು. ಈಗ ಅವು ಶಾಖೆಗಳು ಇಲ್ಲಂದ್ರೂ 8-10 ಶಾಖೆಗಳು ಆಗಿದ್ದಾವೆ. ಅಂದರೆ ನಮ್ಮ ಬ್ಲಡ್ಡೇ 1924ರಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದವರು ಅದೆವು, ಸಮಾಜ ಸೇವೆಯೂ ಮಾಡ್ತಾಯಿದ್ವು, ಎಲ್ಲತ್ರೊಳಗೆ ನಾವು ಗುರುತಿಸ್ಕೊಂಡಿದ್ದೀವಿ. ಅದಕ್ಕಾಗಿ ನಮಗೆ ನನ್ನ ಹಿರಿತನವನ್ನು, ನಾವು ಮಾಡಿದ ಸೇವೆ ಹಿರಿತನವನ್ನು ಪರಿಗಣಿಸಿ ಈ ಕಾಂಗ್ರೆಸ್ ಈ ಗೌರ್ಮೆಂಟ್ ನನಗೆ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಲಿಕ್ಕೆ ನನಗೆ ಕೇಳುವ ಹಕ್ಕಿದೆ. ಅದಕ್ಕಾಗಿ ನಾನು ಕೇಳ್ತಾ ಇದ್ದೀನಿ. ಅದಕ್ಕಾಗಿ ನೋಡೋಣ, ಆಶ್ವಾಸನೆ ಕೊಟ್ಟಿದ್ದಾರೆ, ಕಾದು ನೋಡಬೇಕು ಅಷ್ಟೇ. ಕಿತ್ತೂರು ಕರ್ನಾಟಕ ಅಂದರೆ ಮೊದಲಿನ ಮುಂಬೈ ಕರ್ನಾಟಕ ಭಾಗ. 8 ಜಿಲ್ಲೆಗಳು ಇದರಲ್ಲಿ ಬರ್ತಾವೆ. ಈ 8 ಜಿಲ್ಲೆಗಳಲ್ಲಿ ಅಂದಾಜು 15ರಿಂದ 18 ಲಕ್ಷ ಅಲ್ಪಸಂಖ್ಯಾತರ ಮತದಾರರು ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮೇಲ್ಮನೆ ಅತಿ ಮಹತ್ವವಾದ ಒಂದು ಅಂಗ. ಈ ಮೇಲ್ಮನೆಗೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆದರೂ ಸಹ ಕೇವಲ ಕೆಲವೇ ಜನ ಅಲ್ಪಸಂಖ್ಯಾತರನ್ನು ನಾಮನಿರ್ದೇಶನ ಮಾಡಿದ್ದು ಕಂಡು ಬರ್ತದೆ. ತಮ್ಗೆ ಗೊತ್ತಿದೆ, ಈ ಬೆಳಗಾವದಲ್ಲಿ 1924ರಲ್ಲಿ ಕಾಂಗ್ರೆಸ್ ಅಧಿವೇಶನ ಆದಾಗ ಅಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಮತ್ತು ವಲ್ಲಭಭಾಯಿ ಪಟೇಲ್ ಅವರು, ಇನ್ನಿತರ ಮಹಾನ್ ದಿಗ್ಗಜಗಳು ಈ ಒಂದು ಅಧಿವೇಶನದಲ್ಲಿದ್ದರು. ಆ ಅಧಿವೇಶನದಲ್ಲಿ ನೇತೃತ್ವವನ್ನು ವಹಿಸಿದಂತಹ
ಖಾದಿರ್ ಸಾಬ್ ಶೇಖ್ ಇವರ ಜವಾಬ್ದಾರಿ ಬಹಳ ಇತ್ತು. ಅಂಥ ಒಂದು ಜವಾಬ್ದಾರಿ ನಿಭಾಯಿಸಂಥ ಖಾದರ್ ಸಾವ್ರ ಮೊಮ್ಮಗ ಇವತ್ತು ಶೇಖ್ ಸಾವ್ರ ನಮ್ಮ ಪಕ್ಕದಾಗಿದ್ದಾರೆ. ಇವರು ಆಗಿನ ಮುಂಬೈ ಪ್ರಾಂತ್ಯದಲ್ಲಿ ಶಾಸಕರು ಸಹ ಆಗಿದ್ದರು, ಸ್ವತಂತ್ರ ಸೇನಾನಿಗಳು ಆಗಿದ್ದರು. ಇಂಥ ಒಬ್ಬ ಮೇಧಾವಿ ಮೊಮ್ಮಗ ಇವತ್ತು ನಮ್ಮ ಮಧ್ಯೆ ಇದ್ದಾಲೆ. ಅವರು ಗೋಕಾಕ್ದವರು ಅಬ್ದುಲ್ ನಜೀರ್ ಶೇಖ್ ಸಾಬ್ ಅಂತೇಳಿ. ಇವರು ಸಹ ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ 16 ವರ್ಷಗಳಿಂದ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಗೋಕಾಕ್ ನಗರಸಭೆಯ ಅಧ್ಯಕ್ಷರಾಗಿ, ಗೋಕಾಕ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳಾಗಿದ್ದಾರೆ. ಅಲ್ಲದೆ ಶೈಕ್ಷಣಿಕ ರಂಗದಲ್ಲಿ ಇವರದೇ ಆದಂಥ ಒಂದು ಶಾಲೆಯನ್ನು ತೆರೆದು ಒಂದು ಛಾಪನ್ನು ಮೂಡಿಸಿದ್ದಾರೆ. ಈ ಶೈಕ್ಷಣಿಕ ರಂಗ ಅಲ್ಲದೆ ಸಹ ಸಾಮಾಜಿಕ ಧಾರ್ಮಿಕದಲ್ಲೂ ಸಹ ಇವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ರಾಜಕೀಯವಾಗಿ ಸಾಕಷ್ಟು ಜನರಿಗೆ ಇವರು ಸಹಾಯ ಮಾಡಿ, ಇವರ ಅಧ್ಯಕ್ಷತೆಯಲ್ಲಿ ಇವರ ಮುಂದಾಳತ್ವದಲ್ಲಿ ಅನೇಕ ಚುನಾವಣೆಗಳನ್ನು ಎದುರಿಸಿ ಆ ಚುನಾವಣೆಯಲ್ಲಿ ಇವರ ಪರವಾಗಿ ಇದ್ದಂಥ ಅಭ್ಯರ್ಥಿಗಳು ಜಯಬೇರಿ ಹೊರಡಿಸಲು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಥವಾ ಕಿತ್ತೂರು ಕರ್ನಾಟಕದಲ್ಲಿ ಶೇಖ್ ಸಾಬ್ ಅಂತ ಮನಿಮಾತಾಗಿದ್ದಾರೆ. ಇಂಥವರಿಗೆ ಮುಂಬರುವ ವಿಧಾನ ಪರಿಷತ್ತಿಗೆ ಮೇಲ್ಮನವಿಗೆ ಸರ್ಕಾರದ ನಾಮ ನಿರ್ದೇಶನ ಮಾಡಿದಲ್ಲಿ ಈ ಕಿತ್ತೂರು ಕರ್ನಾಟಕಕ್ಕೆ ಇಲ್ಲಿವರೆಗೂ ಯಾವುದೇ ಒಂದು ನಾಮನಿರ್ದೇಶನ ಲಭಿಸದೇ ಇದ್ದಾಗ ಇಂಥವ್ರು ನೇಮಕ ಮಾಡಿದಾಗ ಅಲ್ಲಿ ಅಲ್ಪಸಂಖ್ಯಾತ ಜನರಿಗೆ ಅನುಕೂಲ ಆಗುತ್ತೆ ನಾವು ಇವತ್ತು ಹೇಳ್ಬೋದು ಒತ್ತಿ. ನನ್ನ ಹೆಸರು ಜಿ ಟಿ ನದಾಫ್ ಅಂತ. ನಾನು ಬೆಳಗಾಂ ಜಿಲ್ಲೆಯವನು. ಕನಿಷ್ಠ 50 ವರ್ಷಗಳ ಹಿಂದೆಯಿಂದ ಸಹ ಬೆಳಗಾಂ ಜಿಲ್ಲೆಯಲ್ಲಿ ಯಾರಿಗೂ ಈ ಮೇಲ್ಮನೆಗೆ ಯಾರನ್ನೂ ನಾಮಕರಣ ಇಲ್ಲಿವರೆಗೆ ಮಾಡಿಲ್ಲ. ಈಗ ಒಂದು ಅವಕಾಶ ನಮಗೆ ಸಿಗಬೇಕಾಗಿದೆ. ತಮಗೆಲ್ಲರಿಗೂ ಗೊತ್ತು, ಈಗ ಕಾಂಗ್ರೆಸ್ಸಲ್ಲಿ ಅಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನು ಬೆಂಬಲಿಸೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಅಸಂತುಷ್ಟತೆ ಒಂದು ಕಾಣಿಬರ್ತಾ ಇದೆ. ನಮ್ಮನ್ನು ಎಲ್ಲೇ ಇವರು ನೆಗ್ಲೆಕ್ಟ್ ಮಾಡಿದ್ದಾರೆ, ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಅಂತಕ್ಕಂಥ ಒಂದು ವಿಷಯ ಅಲ್ಲಲ್ಲಿ ಬರ್ತಾ ಇದೆ. ಈಗ ಒಂದು ಅವಕಾಶ ನಮಗೆ, ಅಥವಾ ಈಗೊಂದು ಅವಕಾಶ ಈ ನಮ್ಮ ಸರ್ಕಾರದವ್ರಿಗೆ ಸಹ ಇದು ಸುಳ್ಳು ಸುದ್ದಿ, ಆ ಥರ ನಾವೇನೂ ಮಾಡೋದಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಅವಕಾಶ ಕೊಡ್ತೀವಿ ಅಂತಕ್ಕಂಥ ಒಂದು ಈ ಸಲ ಅದನ್ನು ಮಾಡಿಕೊಳ್ಳೋಕ್ಕೆ ಒಂದು ಅವಕಾಶ ಅವ್ರಿಗಿದೆ, ಒಂದು ಅವಕಾಶ ನಮಗೂ ಇದೆ. ಮತ್ತು ಇವರು ಯುವಕರಿದ್ದಾರೆ, ಇನ್ನೂ ಸಾಕಷ್ಟು ಇವರಿಂದ ನಮ್ಮ ಸಮಾಜಕ್ಕೆ ಕೆಲಸ ಆಗಬೇಕಾಗಿದೆ. ಹೀಗಾಗಿ ನಾವು ಈ ಸದ್ಯದ ಪರಿಸ್ಥಿತಿಯಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಕನಿಷ್ಠ ನಾವು 1.5 ಲಕ್ಷ ಮುಸ್ಲಿಂ ಸಮುದಾಯ ಇದೆ. ಅಲ್ಪಸಂಖ್ಯಾತರು ಬೆಳಗಾವಿ ಜಿಲ್ಲೆಯಲ್ಲಿ, ಆಮೇಲೆ ಅವು 8 ಜಿಲ್ಲೆಗಳನ್ನು ಕೂಡಿಸ್ಕೊಂಡು ಅದಕ್ಕೆ ನಾವು ಕಿತ್ತೂರು ಕರ್ನಾಟಕ ಅಂತ ಅಂತಿದ್ದೀವಿ. ಅದರಲ್ಲಿ 6ರಿಂದ 8 ಲಕ್ಷ ಜನ ನಮ್ಮ ಮುಸ್ಲಿಂ ಸಮುದಾಯದವರು ಇದ್ದಾರೆ. ಈಗ ನಮಗೊಂದು ನಜೀರ್ ಸಾಹೇಬರಿಗೆ ಈ ಸಲ ಒಂದು ಮೇಲ್ಮನವಿಗೆ ಒಂದು ನಾಮಕರಣ ಮಾಡೋದ್ರಿಂದ ಇವರೆಲ್ಲರ ಒಂದು ಕೇಳಿಸ್ಬರ್ತಕ್ಕಂಥ ಕೂಗು, ನಮ್ಮನ್ನು ಕಡೆಗಣಿಸಿದ್ದೀರಾ, ನಮ್ಮನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಲ್ಲ ಅಲ್ವಾ ಅಂತಕ್ಕಂಥ ಒಂದು ಈ ಒಂದು ವಿಷಯದ ಬಗ್ಗೆ ಸರ್ಕಾರದವರು ಇವರಿಗೆ ನಾಮಕರಣ ಮಾಡಿದರೆ ಅದು ಸಹ ಸರ್ಕಾರಕ್ಕೆ ಒಂದು ನಾವು ಹೇಳ್ಬೋದು, ಇಲ್ಲ ನಾವು ಎಲ್ಲರನ್ನೂ ಸರಿಯಾಗಿ ಪರಿಗಣಿಸ್ತಾ ಇದ್ದೀವಿ ನೋಡಿ, ನಜೀರ್ ಸಾಹೇಬರಿಗೆ ನಾವು ಮೇಲ್ಮನವಿಗೆ ಒಂದು ನಾಮಕರಣ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಅವ್ರಿಗೂ ಒಂದು ಅವಕಾಶ ಇದೆ. ನಮಗೂ ಸಹ 50 ವರ್ಷಗಳಿಂದ ನಾವು ಭಾಳ ಹಿಂದೆ ಇದ್ದೀವಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ. ಯಾಕಂದರೆ ನಮಗೆ ಬೇರೆದವರ ಜೊತೆಗೆ ಪೈಪೋಟಿ ಮಾಡಲಿಕ್ಕೆ ಇರ್ತಕ್ಕಂಥ ಮನಿ ಪವರ್ ಆ್ಯಂಡ್ ಮಸಲ್ ಪವರ್ ಅಂತಾರಲ್ಲ, ಅವೆರಡೂ ಇಲ್ಲ ನಮ್ಮ ಕಡೆ. ನಾವು ಈ ಮಾಧ್ಯಮದವರ ಜೊತೆಗೆ ಅಥವಾ ನಮ್ಮ ಮಾಡ್ತಕ್ಕಂಥ ಕೆಲಸದ ಒಂದು ಮೆರಿಟ್ ಮೇಲೆ ಅಂತೀವಲ್ಲ, ಮೆರಿಟ್ ಬೇಸ್ಡ್ ಪ್ರಮೋಷನ್ ಏನಾದರೂ ಸಿಗಬೇಕಾಗಿದ್ದರೆ, ನಮ್ಮ ಒಂದು ಸಾಮಾಜಿಕ ಸಲ್ಲಿಸಿದಂಥ ಸೇವೆ ಮೇಲೆ ಏನಾದರೂ ಗುರುತಿಸ್ಕೊಳ್ಬೇಕಾಗಿದ್ರೆ ನಮ್ಮ ಈ ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯದಲ್ಲಿ ಅಲ್ಪಸಂಖ್ಯಾತರಲ್ಲಿ ನಜೀರ್ ಸಾಹೇಬ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹೇಳಿದರೆ ಅದು ಅಸಮಂಜಸ ಆಗಲಿಕ್ಕಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ